ಹೋಳಿಗೆ ಹಿಟ್ಟು ನಾದ್ಕೊಳ್ತಾ ಇದೀವಿ ರೀ. ಇದು ಗೋಧಿ ಹಿಟ್ಟು ತೊಗೊಂಡೇನಿ ರೀ. ನಾ ಒಂದು 2 ಗ್ಲಾಸ್ದಷ್ಟು. ಅದ್ರೊಳಗೆ ರೀ ಒಂದು ಸ್ವಲ್ಪ ಚಲೋ ಕಲರ್ ಎಲ್ಲೋ ಹೋಳಿ ಚಲೋ ಬರ್ತಾವ ಅಂತ ಹೇಳಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ರೀ. ಹಿಟ್ಟು ನಾದೋದ್ರೊಳಗನ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ಈಗ ನಾದ್ಕೋತೀನಿ ರೀ. ನೋಡಿರಿ ಈ ಥರ ಮೆತ್ತಗೆ ಒಂದು ಸ್ವಲ್ಪ ಚಪಾತಿಗಿಂತ ಮೆತ್ತಗೆ ನಾದ್ಕೊಳ್ಳೋದ್ರಿ ಹೋಳಿಗೆ. ಇನ್ನೊಂದು ಸ್ವಲ್ಪ ಮತ್ತು ಹೋಳಿಗೆ ಮಾಡೋಕೆ ಮುಂದ್ರಿ ಮತ್ತು ಮಿದ್ಕೋಬೇಕ್ರಿ ಇದನ್ನ ಹಿಟ್ಟು ಅಗದಿ ಚೆಂದಾಗಿ ಮೆತ್ತ ಹೋಳಿಗೆ ಹಿಟ್ಟು ಆಗ್ಬೇಕ್ರಿ. ನಾ ಗೋಧಿ ಹಿಟ್ಟು ತೊಗೊಂಡೇನಿ. ಹೋಳಿಗೆ ಹಿಟ್ಟು ಮೈದಾ ಹಿಟ್ಟು ಏನು ತೊಗೊಂಡಿಲ್ಲ ರೀ. ಗೋಧಿ ಹಿಟ್ಟಲೇನೆ ಮಾಡ್ಬೇಕಂತ ಗೋಧಿ ಹಿಟ್ಟು ತೊಗೊಂಡೇನಿ. ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನಿವತ್ತು ಬೇಳೆ ಹೋಳಿಗೆ ಮಾಡೋಕೆ ಒಂದು ಗ್ಲಾಸ್ ಬ್ಯಾಳೆ ತೊಗೊಳತ್ತೇನೆ ರೀ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಬರ್ತೇನೆ ರೀ. ಇವಾಗ ಬ್ಯಾಳೆ ಎಲ್ಲ ತೊಳ್ಕೊಂಡೇನಿ ರೀ. ಈಗ ಕೊಚ್ಚಿಂಗೆ ಆಮೇಲೆ ಇದು ಅದ ಗ್ಲಾಸ್ಲಿನ 3 ಗ್ಲಾಸ್ ನೀರು ಹಾಕ್ಬೇಕಂತಾರೆ ರೀ. ಆದ್ರೆ ನಾ 2.5 ಗ್ಲಾಸ್ ಹಾಕ್ತೀನಿ ರೀ. ಯಾಕಂದ್ರೆ ನಮ್ಮದು ಕುಕ್ಕರ್ ಸಿಟಿ ಒಳಗನ ನೀರು ಎಲ್ಲ ಉಕ್ಕಿ ಬರ್ತಾವೆ ರೀ. ಸ್ಲಿಮ್ ಯಾವಾಗ ಸಣ್ಣ ಇಟ್ಕೊಂಡ್ರೂ ಚೆಲ್ತಾವೆ ರೀ. ಅದ್ರ ಸಲುವಾಗಿ ನಾ 2.5 ಗ್ಲಾಸ್ ಇಟ್ಕೊಳ್ತೇನೆ ರೀ. ಅದ್ರದ್ದು ಸಾರು ಮಾಡೋಕೆ ನೀರು ಕಟ್ಟು ಚಲೋ ಬರ್ತೈತೆ ಅಂತ ಹೇಳಿ 3 ಗ್ಲಾಸ್ ತೊಗೋಬೇಕಂತಾರೆ. ಕುಕ್ಕರ್ದಿಂದ ನೀರು ಚೆಲ್ಲೋದ್ರಿಂದ 2.5 ಗ್ಲಾಸ್ ತೊಗೊಳ್ತೀನಿ ರೀ. 2 ಸಿಟಿ ಅಥವಾ 3 ಸಿಟಿ ಕೂಗಿಸ್ಕೋಬೇಕು ರೀ. ಅದ್ರೊಳಗೆ ರೀ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ ರೀ. ಜಿಗಟ್ ಮತ್ತು ಚಲೋ ಕುದಿತಾವೆ ರೀ. ಜಲ್ದಿ ಕುದಿತಾವೆ ಅಂಥೇಳಿ ಒಂದು 2 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕೋದ್ರಿ. ಈಗ ಕುಕ್ಕರ್ ಮುಚ್ಚಿ ಇಟ್ಬಿಡ್ರಿ ರೀ. ಸಿಟಿ ಹಾಕಿ 2 ಸಿಟಿ 3 ಸಿಟಿ ಆದ್ಮೇಗತ್ತೆ ಬಂದ್ ಮಾಡಿ. ಬ್ಯಾಳೆ ಹಚ್ಕೊಂಡೇನಿ. ಕಟ್ಟಿ ಇಷ್ಟು ಹೊಂಟೈತಿ. ಅದ್ರೊಳಗೆ ಒಂದಿಷ್ಟು ಬ್ಯಾಳೆ ಹಾಕೊಂಡ್ಬಿಡ್ತೇನೆ ರೀ. ಸಾರು ಒಂದು ಸ್ವಲ್ಪ ಜಾಸ್ತಿ ಮಾಡೋಕೆ. ಮತ್ತು ಬ್ಯಾಳೆಗೆ ಇಷ್ಟ ಬೆಲ್ಲ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡೇನಿ ರೀ. ಇದನ್ನಷ್ಟು ಈಗ ಬ್ಯಾಳೆ ಮತ್ತು ಬೆಲ್ಲ ಅದ ಕುಕ್ಕರ್ಗೆ ಹಾಕಿ ಕುದಿಸ್ಕೊಂಡ್ರಿ. ಬೆಲ್ಲ ಎಲ್ಲ ಹಾಕೊಂಡೇನಿ ರೀ. ಮತ್ತು ಒಂದು 2-3 ಏಲಕ್ಕಿ ಕುಟ್ಟಿ ಹಾಕೋತೀನಿ ರೀ. ಇದನ್ನೆಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊತೀನಿ. ಈಗ ಹೂರ್ಣ ಹಿಂಗೆ ಕುದಿಯಾತೈತೆ ರೀ. ಪೂರ ಗಟ್ಟಿ ಆಗೋ ಮಟ್ಟ ಕುದಿಸ್ಕೊಳ್ರಿ. ಇದು ಹೂರ್ಣ ಕುದ್ದು ರೆಡಿ ಆಯ್ತು ರೀ. ಈ ಕಡೆ ಸೈಡ್ ಚೆನ್ನಾಗಿ ಒಳಗೆ ಇದನ್ನು ಚೆನ್ನಾಗಿ ಹಿಂಗೆ ಹರ್ಕೊಳ್ರಿ. ನೋಡಿ ಈ ಥರ ಹೂರ್ಣ ಹರ್ಕೋಬೇಕ್ರಿ ಜಾಳಿಗೆ ಒಳಗೆ. ಮತ್ತು ಬಿಸಿ ಇರುವಾಗನೇ ಹರ್ಕೊಳ್ಳೋದ್ರಿ. ಚಲೋ ಆಗ್ತೈತಿ. ಇನ್ನು ಹೋಳಿಗೆ ಮಾಡೋ ಪ್ರೊಸೆಸ್ ಆಮೇಲೆ ತೋರಿಸ್ತೀನಿ ನೋಡಿರಿ. ಇಷ್ಟ ಕನಕ ತೊಗೊಂಡೇನಿ. ಇಷ್ಟು ಹೂರ್ಣ ತೊಗೊಂಡೇನಿ. ಈ ಥರ ಸ್ವಲ್ಪ ಅಷ್ಟವಾಗಿ ಹೋಳಿಗೆ ತುಂಬ್ಕೋಬೇಕ್ರಿ ಹೋಳಿಗೆ ಮಾಡೋಕ್ಕೆ. ಸ್ವಲ್ಪ ಹೆಚ್ಚಾಗ್ತಾ ಕಟ್ ಮಾಡಿ ತೆಗೀರಿ ಕನಕ. ಇಲ್ಲಾಂದ್ರೆ ಅಲ್ಲೇನ ತೊಗೊಂಡು ಈ ಥರ ಹಚ್ಕೊಂಡ್ರೆ ನಡಿತೈತ್ರಿ. ನಾ ಎಣ್ಣೆ ಹೆಚ್ಚು ಮಾಡತ್ತೀವಿ ರೀ. ಹಿಟ್ಟು ಹೆಚ್ಚು ಮಾತಾಡ್ತೀನಿ. ಈ ಥರ ಹಿಟ್ಟು ಹೆಚ್ಚಿ ಇಟ್ಸ್ಕೊತೀನಿ ನೋಡಿರಿ. ಈ ಥರ ಎಲ್ಲ ಎಣ್ಣೆ ಹಚ್ಕೊಂಡೇನ್ರಿ. ನಾ ಈಗ ಒಂದು ಸ್ವಲ್ಪ ಎಣ್ಣೆ ಹೊಡ್ಕೊಂಡು ಎಣ್ಣೆ ಹಚ್ಕೊಂಡು ಬಿಸಿ ಇದಾವ್ರಿ ಹೋಳಿಗೆ ನಮ್ಮ ರೆಡಿ ಅದು. ನೋಡಿರಿ ಹಿಟ್ಟು ಹಚ್ಚಿದ ಹೋಳಿಗೆ ಚಲೋ ಬರ್ತಾವೆ. ನಮಸ್ಕಾರ ರೀ. ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ನ. ನಮಸ್ಕಾರ. ಈಗ ಪ್ಲೇನ್ ಅನ್ನ ಮಾಡೋದು ನೋಡಿರಿ. 1 ಗ್ಲಾಸ್ ಅಕ್ಕಿಗೆ ಇದನ್ನ ಅಕ್ಕಿ ಸ್ವಚ್ಛಗೆ ತೊಳ್ಕೊಂಬರ್ತೀನಿ ರೀ. ಅಕ್ಕಿನ ಸ್ವಚ್ಛಗೆ ತೊಳ್ಕೊಂಡೇನಿ ರೀ. 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕೋತೀನಿ ರೀ. ಒಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಕೋತೀನಿ ರೀ. ಜಿಗಿಟ್ ಆಗಬಾರ್ದು ಅಂಥೇಳಿ. ಅಂಟು ಆಗೋದಿಲ್ಲ, ಫುಲ್ ಉದುರು ಆಗ್ತೈತೆ ರೀ. ಅದಕ್ಕೊಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಕೋತೀನಿ ರೀ. ಕುಕ್ಕರ್ ಮುಚ್ಚಿ 2 ಸಿಟಿ ಕುದಿಸ್ಕೊಂಡ್ರೆ ಪ್ಲೇನ್ ಅನ್ನ ರೆಡಿ ಆಗ್ತೈತೆ ರೀ. ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟು ಕುಕ್ಕರ್ನ ಮುಚ್ಚಿ 2 ಸಿಟಿ ಕೂಗಿಸ್ಕೋಬೇಕು.
ನೋಡಿರಿ ಅನ್ನ ದೂರಾಗಿದ್ದು ಈ ಥರ ಆಲೂ ಚಿಪ್ಸ್ ನಾನು ಮನ್ಯಾಗ ಒಂದು ವಿಡಿಯೋ ಮಾಡಿ ಹಾಕೇನಿ ರೀ ಯೂಟ್ಯೂಬ್ಗೆ ಇವಷ್ಟು ಕೊಂಡದ್ದು ರೀ ಪಾಪಡಿ ಕರ್ಕೊಂಡು ಹೋಗಿ ಜೊತೆ ತಿನ್ನಾಕ ಸಾರ ಒಬ್ಬಟ್ಟು ಸಾರ ಮಾಡಕ್ಕೆ ಸಾರು ಮಾಡಾಕ್ರಿ ಏನೇನು ಸಾಮಗ್ರಿಗಳು ತೊಗೊಂಡೇನಿ ನೋಡಿರಿ ಒಂದು ಚಮಚ ಎಳ್ಳು ತೊಗೊಂಡೇನಿ ರೀ ಒಂದಿಷ್ಟು ಒಂದು 2 ಚಮಚೆ ಒಣ ಕೊಬ್ಬರಿ ಹೆರ್ಚ್ಕೊಂಡೇನಿ ರೀ ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡೇನಿ ರೀ ಒಂದು ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಚಕ್ಕೆ ಒಂದಿಷ್ಟು ಚಕ್ಕೆ ತೊಗೊಂಡೇನಿ ರೀ 4-5 ಮೆಣಸಿನ್ಕಾಳು ಒಂದು 4 ಲವಂಗ ಒಂದು ಅರ್ಧ ಚಮಚೆ ಸಾಸಿವೆ ಒಂದು ಅರ್ಧ ಚಮಚೆ ಜೀರಿಗೆ ಒಂದು ಅರ್ಧ ಚಮಚೆ ಧನಿಯಾ ಪೌಡ್ರ್ ರುಚಿಗೆ ತಕ್ಕಷ್ಟು ಉಪ್ಪು ರೀ 1 ಚಮಚೆ ಖಾರದ ಪುಡಿ ರೀ ಒಂದು 2-3 ಚಮಚೆ ಆಗಷ್ಟು ಹುಣಸೆ ಹಣ್ಣಿನ ರಸ ರೀ ಇಷ್ಟು ಬೇಳೆ ಸಾರಿಗೆ ಕಟ್ಟಿನ ಸಾರಿಗೆ ಮಾಡೋ ಪದಾರ್ಥಗಳು ರೀ ಸಾರು ಇದನ್ನ ಬೆಳ್ಳುಳ್ಳಿ ಚಕ್ಕೆ ಇದನ್ನೆಲ್ಲ ಜಜ್ಕೋತೇನೆ ರೀ ಗ್ಯಾಸ್ ಆನ್ ಮಾಡ್ಕೊಂಡು ಕಡಾಯಿಗೆ ಎಣ್ಣೆ ರೀ ನಾ ಶಾಂಡ್ಗೆ ಕರ್ದೀನಿ ಅದ ಎಣ್ಣೆ ಒಂದು ಸ್ವಲ್ಪ ಉಳಿಸ್ಕೊಂಡೇನಿ ರೀ ಅದ್ರೊಳಗನ ಈಗ ಇವತ್ತು ಸಾಸಿವೆ ಹಾಕ್ಕೊತೇನೆ ರೀ ಸಾಸಿವೆ ಸ್ವಲ್ಪ ಚಟಪಟನ ನಾ ಜೀರಿಗೆ ಹಾಕ್ಕೊತೇನೆ ರೀ ಬೆಳ್ಳುಳ್ಳಿ ಜಜ್ಕೊಂಡೇನಿ ಬೆಳ್ಳುಳ್ಳಿ ಲವಂಗ ಅದ್ರ ಪೇಸ್ಟ್ ಹಾಕ್ಕೊಂಡೇನಿ ರೀ ಈಗ ಕರಿಬೇವ ಈಗ ಕೊಬ್ಬರಿ ಹಾಕ್ಕೊತೇನೆ ರೀ ಧನಿಯಾ ಪೌಡರ ಅಚ್ಚ ಖಾರದ ಪುಡಿ ಈಗ ಒಬ್ಬಟ್ಟು ಬೇಳೆ ನೀರೇನು ಇಟ್ಕೊಂಡಿರಲಿಲ್ಲ ಅದನ್ನ ಹಾಕ್ತೀನಿ ಎಳ್ಳು ಇಟ್ಕೊಂಡಿರಲಿಲ್ಲ ಎಳ್ಳಿನ ಪೌಡರ್ ಹಾಕ್ಕೊತೇನೆ ರೀ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ಹಣ್ಣಿನ ರಸ ಇಟ್ಕೊಂಡಿರಲಿಲ್ಲ ಹುಣಸೆ ಹಣ್ಣಿನ ರಸ ಹಿಂಗೆ ಚಲೋ ಹೊತ್ತಿಗೆ ಕುದಿಸ್ಕೊಂಡ್ರಿ ಆನಂತರ ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡಿ ಕೊತ್ತಂಬರಿ ಹಾಕ್ತೀನಿ ರೀ ಈಗ ನೋಡಿರಿ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿ ಇಟ್ಬಿಡುತ್ತೆ ನೀವು ಕೂಡ ಮಾಡ್ಕೊರಿ ಹೆಂಗೈತೆ ಅಂತ ನಿಮ್ಮ ಒಬ್ಬಟ್ಟು ಸಾರು ಹೆಂಗಾಗಿತ್ತು ಅಂತ ಹೇಳ್ರಿ ಭಾಳ ಚಲೋ ಆಗ್ತೈತಿ ಟೇಸ್ಟು ಕರೆಕ್ಟ್ ಐತಿ ಉಪಕಾರ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ